ಎನ್ನ ಕಾಯ ಮಣ್ಣು ಜೀವ ಬಯಲು ಆಮುದ ಹಿಡಿವೆನಯ್ಯ ದೇವ ನಿಮ್ಮನು ಆವ ಪರಿಯಲ್ಲಿ ನೆನೆವೆನಯ್ಯ ಎನ್ನ ಮಾಯವನ್ನು ಮಾಣಿಸಯ್ಯ ಚನ್ನಮಲ್ಲಿಕಾರ್ಜುನ ದೇವ. ಶ್ರೀ ಗುರು ಅಕ್ಕ ಮಹಾದೇವಿಯವರ ವಚನ. ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ಜೋಗ ಜಲಪಾತದಲ್ಲಿ ಶರಾವತಿ ನದಿ ಬಂಡೆಗಳ ಮೇಲೆ ರಾಜ ಜಲಪಾತ ಎಲ್ಲಿ ಧುಮುಕ್ತದೆ ಆ ಸಮೀಪದ ಬಂಡೆಯ ಮೇಲೆ ತಪಸ್ಸಿಗೆ ಕುಳಿತಂತ ಅಕ್ಕ ಮಹಾದೇವಿಯವರು ಚನ್ನಮಲ್ಲಿಕಾರ್ಜುನ ದೇವರನ್ನ ಅಪಾರ ಹಂಬಲದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನ ಕಾರಣವಾಗಿ ಈ ವಚನ ಅವರ ಅಂತರಂಗದಲ್ಲಿ ಅಭಿವ್ಯಕ್ತಿಯಾಗಿದೆ. ದೇವರನ್ನ ತಂದೆ ತಾಯಿಗಳು ಗುರುಗಳು ಬಾಲ್ಯಕಾಲದಲ್ಲಿ ಲಿಂಗದೀಕ್ಷೆ ಕೊಡ್ತಕ್ಕಂಥ ಕಾಲದಲ್ಲಿ ಪರಮಾತ್ಮನನ್ನ ಸಗುಣ ರೂಪದಲ್ಲಿ ಸಾಕಾರ ರೂಪದಲ್ಲಿ ಶಿವನು ಇದ್ದಾನೆ, ಭಕ್ತಿ ಮಾಡಿದ ಎಲ್ಲ ಭಕ್ತರಿಗೆ ಅವನು ಅನುಗ್ರಹಿಸುತ್ತಾನೆ ಎಂಬುದಾಗಿ ತಿಳಿಸಿದ್ದರು. ಆದರೆ ಅದನ್ನ ದೃಢವಾಗಿ ನಂಬಿ ಆ ಚನ್ನಮಲ್ಲಿಕಾರ್ಜುನ ದೇವರನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಪಾರ್ವತೀ ದೇವಿಯರು ಪರಮಾತ್ಮನನ್ನ ಪರಮೇಶ್ವರನನ್ನ ಒಲಿಸಿ ಅವನನ್ನ ಲಗ್ನ ಮಾಡಿಕೊಂಡ ರೀತಿಯಲ್ಲಿ ನಾನು ಕೂಡ ಚನ್ನಮಲ್ಲಿಕಾರ್ಜುನನನ್ನ ಒಲಿಸಿ ಲಗ್ನ ಮಾಡಿಕೊಂಡು ಚನ್ನಮಲ್ಲಿಕಾರ್ಜುನ ದೇವರ ಜೊತೆಯಲ್ಲಿ ನಾನು ಅವನ ಸನ್ನಿಧಿಯಲ್ಲಿ ಇರಬೇಕು ಎಂಬುದಾಗಿ ಅಕ್ಕ ಮಹಾದೇವಿಯವರು ಭಾವನೆ ಮಾಡಿದ್ದರು. ಆದ ಕಾರಣವಾಗಿ ಸಗುಣ ರೂಪದಲ್ಲಿ ಇಷ್ಟಲಿಂಗ ಭಕ್ತಿಯನ್ನ ನಡೆಸ್ತಾ ಇದ್ದಾರೆ. ಸತತವಾಗಿ 4-5 ವರ್ಷಗಳ ಕಾಲ ತಪಸ್ಸನ್ನು ನಡೆಸಿದ ಕಾಲಕ್ಕೆ ದೇವರು ಅಂದ್ರೆ ಯಾರು, ದೇವರು ಅಂದ್ರೆ ಏನು, ಅವನು ಗುಣನೋ ನಿರ್ಗುಣನೋ ಸಗುಣನೋ ನಿರಾಕಾರನೋ, ಈ ರೀತಿಯಾಗಿ ಅವರ ಅಂತರಂಗದಲ್ಲಿ ಜಿಜ್ಞಾಸೆ ಚಿಂತನೆಗಳು ವಿಚಾರಗಳು ಆರಂಭವಾಗಿ ಇಷ್ಟು ವರ್ಷಗಳ ಕಾಲ ನಾನು ಪರಿಪೂರ್ಣವಾದ ರೀತಿಯಲ್ಲಿ ತಪಸ್ಸು ಭಕ್ತಿ ಮಾಡಿದರೂ ಕೂಡ ಚನ್ನಮಲ್ಲಿಕಾರ್ಜುನ ದೇವರು ನನಗೆ ಒಲಿಯುತ್ತಾ ಇಲ್ಲವಲ್ಲ ಯಾಕೆ ಎಂಬುದಾಗಿ ಆತ್ಮಾವಲೋಕನ ಮಾಡಿಕೊಂಡಂತ ರೀತಿಯಲ್ಲಿ ನಾನು ಯಾರು, ಅಕ್ಕ ಮಹಾದೇವಿಯ ಇತಿಮಿತಿಗಳೇನು ಎಂಬುದಾಗಿ ಇಲ್ಲಿ ತಿಳಿದುಕೊಂಡು ಚನ್ನಮಲ್ಲಿಕಾರ್ಜುನ ಯಾರು, ಚನ್ನಮಲ್ಲಿಕಾರ್ಜುನನ್ನು ಒಲಿಸಿಕೊಳ್ಳುವ ಪರಿ ಯಾವುದು ಎಂಬುದನ್ನು ಜಿಜ್ಞಾಸೆ ಅನುಭವ ಅನುಭೂತಿ ಈ ವಚನದಲ್ಲಿ ಇದೆ. ಎನ್ನ ಕಾಯ ಮಣ್ಣು ಜೀವ ಬಯಲು. ಕಾಯ ದೇಹ, ಈ ಶರೀರವನ್ನ ನೀವು ಯಾವುದೇ ಲೌಕಿಕ ವ್ಯಕ್ತಿಗಳನ್ನು ವಿಚಾರಿಸಿದರೂ ಕೂಡ ಅವರು ನಮ್ಮ ದೇಹವನ್ನ ಯಾರಾದರೂ ಮಣ್ಣು ಎಂಬುದಾಗಿ ಹೇಳುವುದುಂಟೆ? ನಾವೆಲ್ಲರೂ ಕನ್ನಡಿಯ ಮುಂದೆ ನಿಂತು ನಮ್ಮ ಮುಖವನ್ನು ತಿದ್ದಿ ತೀಡಿ ಹಲ್ಲನ್ನು ಬಿಟ್ಟು ಕಿಸಿ ಕಿಸಿ ನಕ್ಕು ನಾನು ಎಷ್ಟು ಚಂದ ಇದ್ದೇನೆ ಎಂಬುದಾಗಿ ಹಲ್ಲು ಬೀಳ್ತೇವೆ. ಆದರೆ ಅಕ್ಕ ಮಹಾದೇವರು ಆ ಚನ್ನಮಲ್ಲಿಕಾರ್ಜುನ ದೇವರನ್ನ ಒಲಿಸಿಕೊಳ್ಳುವ ನೆಲೆಯಲ್ಲಿ ಭಕ್ತಿ ಮಾಡುವಾಗ ಅವರು ಹೇಳುತ್ತಾರೆ, ಲೋಕೋತ್ತರವಾದ ಚೆಲುವು ಅಕ್ಕ ಮಹಾದೇವಿಯವರು ಜಗತ್ತಿನ ಅಪೂರ್ವ ಸುಂದರಿಯರು ಯೌವನದಲ್ಲಿ ಇದ್ದಾರೆ, ಮಹಾರಾಜ ಲಗ್ನ ಮಾಡಿಕೊಳ್ಳಬೇಕು ಎಂಬುದಾಗಿ ಬಂದಿದ್ದ ಚಕ್ರವರ್ತಿಗೆ ಹೆಗಲಣೆಯಾಗಿರ್ತಕ್ಕಂಥ ಶ್ರೀಮಂತಿಕೆ ಅಕ್ಕ ಮಹಾದೇವಿಯವರ ತಂದೆ ಓಂಕಾರ ಶೆಟ್ಟಿಯದು. ಅವನು ನವರತ್ನಗಳ ವ್ಯಾಪಾರಿ. ಇಂತಹ ಆಗರ್ಭ ಶ್ರೀಮಂತನ ಮನೆಯಲ್ಲಿ ಹುಟ್ಟಿದಂತಹ ಅಕ್ಕ ಮಹಾದೇವಿಯವರು ಪರಮ ವಿರಾಗಿಯಾಗಿ ನನ್ನ ಕಾಯ ಮಣ್ಣು ಎಂಬುದಾಗಿ ಹೇಳ್ತಾ ಇದ್ದಾರೆ. ಏನು ಎನ್ನ ಕಾಯ ಮಣ್ಣು ಎಂಬುದಾಗಿ ಹೇಳಿದರೆ ಇದು ಮಣ್ಣಿಗೆ ಹೋಗ್ತದೆ. ಇದು ಇಷ್ಟು ಸುಂದರವಾಗಿರಬಹುದು, ಇಷ್ಟು ಚೆಲುವು ಇರಬಹುದು, ಯೌವನ ಇರಬಹುದು, ಆದರೆ ಇದು ಚಿರವಲ್ಲ. ಅಚಿರವಾದ ಈ ಶರೀರವನ್ನು ನಚ್ಚಿ ನಾನು ಚನ್ನಮಲ್ಲಿಕಾರ್ಜುನ ದೇವರನ್ನ ಪಡೆಯುತ್ತೇನೆ ಎಂಬುದಾಗಿ ಹೇಳಿದರೆ ಚನ್ನಮಲ್ಲಿಕಾರ್ಜುನನು ನನಗೆ ಒಲಿಯುತ್ತಾನೆ. ಎನ್ನ ಕಾಯ ಮಣ್ಣು ಜೀವ ಬಯಲು. ಎನ್ನ ಕಾಯ ಮಣ್ಣು ಎಂಬುದಾಗಿ ಹೇಳಿದರೆ ನಾನು ಶರೀರವನ್ನ ಧರಿಸಿರ್ತಕ್ಕಂಥವು. ಪರಮಾತ್ಮನು ನನ್ನ ಹಾಗೆ ಅವನೂ ಕೂಡ ಏನಾದರೂ ಶರೀರವನ್ನು ಧರಿಸಿದರೆ ಅವನೂ ಕೂಡ ಒಂದಿಸ ತನ್ನ ಜೀವನವನ್ನು ಪರಿಸಮಾಪ್ತಿ ಮಾಡಿಕೊಳ್ಳಬೇಕಾಗುತ್ತದೆ. ಆದ ಕಾರಣ ಚನ್ನಮಲ್ಲಿಕಾರ್ಜುನ ದೇವರು ನನ್ನ ಹಾಗೆ ಮಹಾದೇವಿಯ ರೀತಿಯಲ್ಲಿ ಕಾಯಧಾರಿಯಾದವನಲ್ಲ. ಎಂಥ ಕಾಯ ಶರೀರಿ ಅಲ್ಲದೆ ಇರತಕ್ಕಂಥ ಚನ್ನಮಲ್ಲಿಕಾರ್ಜುನ ದೇವರನ್ನ ನಾನು ಒಲಿಸಿಕೊಳ್ಳಲು ಬರುತ್ತದೆಯೇ? ಬರುವುದಿಲ್ಲ ಎನ್ನುವ ಅರಿವು ಅವರಿಗೆ ಉಂಟಾಯಿತು. ಆ ಜ್ಞಾನೋದಯದ ಸಂದರ್ಭದಲ್ಲಿ ಅವರ ಜ್ಞಾನೋದಯ
ಅವರ ಅಂತರಂಗದಲ್ಲಿ ಅನುಭೂತಿಯನ್ನು ಉಂಟು ಮಾಡಿದೆ. ಎನ್ನ ಕಾಯ ಮಣ್ಣು, ನಾನು ದೇಹವನ್ನು ಧರಿಸಿ ಬಂದಿರತಕ್ಕಂತಹ ಅಕ್ಕ ಮಹಾದೇವಿ, ನನ್ನ ಶರೀರ ಒಂದು ದಿವಸ ಮಣ್ಣಿನಲ್ಲಿ ಮಣ್ಣಾಗಿ ಹೋಗ್ತದೆ. ಈ ದೇಹಕ್ಕೆ ಹಸಿವು, ತೃಷೆ, ನಿದ್ರೆ, ಅನೇಕ ರೀತಿಯಾಗಿ ರಾಗ, ದ್ವೇಷ ಭಾವಗಳಿದಾವೆ. ನಾನು ನಿತ್ಯ ಇದಕ್ಕೆ ಊಟವನ್ನು ಕೊಡಬೇಕು, ಬಾಯಾರಿದಾಗ ನೀರನ್ನು ಕೊಡಬೇಕು, ಆಯಾಸವಾದಾಗ ನಿದ್ರೆಯನ್ನು ಕೊಡಬೇಕು. ನನಗೆ ರಕ್ಷಣೆ ಬೇಕು, ಮಳೆ, ಚಳಿ, ಗಾಳಿ, ಬಿಸಿಲಿಗೆ. ಚನ್ನಮಲ್ಲಿಕಾರ್ಜುನ ದೇವರು ಇವೆಲ್ಲವುಗಳಿಗೆ ಅತೀತನಾಗಿರ್ತಕ್ಕಂಥವನು. ಅವನು ನನ್ನ ಹಾಗೆ ಶರೀರವನ್ನು ಧರಿಸಿ ಮಣ್ಣಲ್ಲಿ ಮಣ್ಣಾಗಿ ಹೋಗತಕ್ಕಂಥವನಲ್ಲ ಎನ್ನುವ ಜ್ಞಾನೋದಯವು ಅಕ್ಕ ಮಹಾದೇವರ ಈ ವಚನದಲ್ಲಿ ಉಂಟಾಗಿದೆ. ಆದ ಕಾರಣ ಅವರು ಹೇಳ್ತಾರೆ, ಎನ್ನ ಕಾಯ ಮಣ್ಣು. ದೇಹ, ಶರೀರ ಏನಿದೆಯಲ್ಲ, ಇದು ಮಣ್ಣಾಗಿ ಹೋಗ್ತದೆ. ಇದು ಮಣ್ಣಿನಿಂದ ಬೆಳೆದಿರತಕ್ಕಂಥ ಫಲಗಳು, ಹಣ್ಣುಗಳು, ಕಾಳುಗಳು, ದವಸ ಧಾನ್ಯಗಳನ್ನು ತಿಂದು ಬದುಕ್ತದೆ ಈ ಶರೀರ. ಇಲ್ಲದೆ ಹೋದರೆ ಈ ಶರೀರ ಬದುಕುವುದಿಲ್ಲ. ಆದ ಕಾರಣ ಅಚಿರವಾದ ಈ ದೇಹವನ್ನು ಹಿಡಿದು ನಾನು ಚನ್ನಮಲ್ಲಿಕಾರ್ಜುನ ದೇವರನ್ನು ಒಲಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿದರೆ ಅವನು ಅಚಿರ. ಅವನು ಅಚಿರನಲ್ಲ, ಅವನು ಚಿರಂತನ, ನಿರಂತರವಾಗಿರ್ತಕ್ಕಂಥವನು. ಇಂಥ ನಿರಂತರನಾಗಿರ್ತಕ್ಕಂಥ ಚನ್ನಮಲ್ಲಿಕಾರ್ಜುನ ದೇವರನ್ನ ಅಚಿರವಾದ ನಾನು ಒಲಿಸಿಕೊಳ್ಳಲು ಬರುವುದೇ. ಎನ್ನ ಕಾಯ ಮಣ್ಣು, ಜೀವ ಬಯಲು. ಜೀವ ಬಯಲು ಎಂಬುದಾಗಿ ಹೇಳಿದರೆ ನನ್ನೊಳಗೆ ಇರುವ ಈ ಪ್ರಾಣವನ್ನು ನಾನು ನೋಡಲಿಕ್ಕೆ ಬರ್ತದೆಯೇ? ಬರುವುದಿಲ್ಲ. ಈ ಶರೀರವನ್ನ ಈ ಪ್ರಾಣನು ಯಾವಾಗ ಪ್ರವೇಶ ಮಾಡಿತು? ಯಾವಾಗ ತಾಯಿಯ ಚಿದ್ಗರ್ಭದಲ್ಲಿ ಬೆಳೆದಂತಹ ಈ ಶರೀರವು ನಾನು ಇನ್ನು ಮುಂದೆ ಸ್ವತಂತ್ರ ಅಸ್ತಿತ್ವವನ್ನು ಪಡೆದುಕೊಂಡು ಬದುಕಬಲ್ಲೆ ಎನ್ನುವ ಆ ಶರೀರಕ್ಕೆ ಆ ಯೋಗ್ಯತೆ ಬಂದಂತ ಕಾಲಕ್ಕೆ ಅಲ್ಲಿಗೆ ಪ್ರಾಣನು, ಜೀವನು ಪ್ರವೇಶ ಮಾಡುತ್ತಾನೆ. ಅಂದರೇನು? ಪ್ರಾಣವನು ಬದುಕಲು ಬೇಕಾಗಿರುವ ಒಂದು ಶರೀರ, ಒಂದು ದೇಹ ಬೇಕು. ಈ ಪ್ರಾಣನು ಆಕಾರನಲ್ಲ, ನಿರಾಕಾರನು. ನಿರಾಕಾರನಾಗಿರುವ ಬಯಲು ಸ್ವರೂಪನಾಗಿರುವ ಈ ಪ್ರಾಣನು ಆಕಾರ ಇರುವ, ಶರೀರ ಇರುವ ಅಚಿರವಾದ ಶರೀರವನ್ನ ಧರಿಸಿ ಅವನು ಮರ್ತ್ಯಲೋಕಕ್ಕೆ ಬರ್ತಾನೆ. ಹಾಗೆ ಮರ್ತ್ಯಲೋಕಕ್ಕೆ ಬಂದವಳು ನಾನು. ಜೀವ ಬಯಲು. ನನ್ನ ಪ್ರಾಣ ಏನಿದೆಯಲ್ಲ, ಇದು ಕಣ್ಣಿಗೆ ಕಾಣುವುದಿಲ್ಲ. ಅಗ್ನಿ ಕಾಣುತ್ತದೆ, ನೀರು ಕಾಣುತ್ತದೆ, ಭೂಮಿ ಕಾಣುತ್ತದೆ. ಆದರೆ ವಾಯು ಕಾಣುತ್ತದೆಯೇ? ಆಕಾಶ ಕಾಣುತ್ತದೆಯೇ? ವಾಯು ನಮ್ಮ ಸ್ಪರ್ಶಕ್ಕೆ ಬರ್ತದೆ, ಆದರೆ ಆಕಾಶ ಸ್ಪರ್ಶಕ್ಕೆ ಕೂಡ ಬರುವುದಿಲ್ಲ. ಇಂತಹ ನಿರಾಕಾರವಾಗಿರತಕ್ಕಂತಹ ಪಂಚಮಹಾಭೂತಗಳು, ಇವೆಲ್ಲಕ್ಕೂ ಅತೀತವಾಗಿ ಇರ್ತಕ್ಕಂತಹ ಈ ಪಂಚಮಹಾಭೂತಗಳನ್ನು ಯಾರು ಸೃಷ್ಟಿ ಮಾಡಿದ್ದಾನೆಯೋ ಅಂತಹ ಪರಮಾತ್ಮನು ನಿರ್ಬಯಲು, ಬಯಲು ಸ್ವರೂಪನು. ಆ ಬಯಲು ಸ್ವರೂಪನಾಗಿರುವ ನಾನು, ನನ್ನ ಪ್ರಾಣ ಹೇಗೆ ಬಯಲು ಸ್ವರೂಪವೋ, ನನ್ನ ಪ್ರಾಣಕ್ಕೆ ಹೇಗೆ ಚನ್ನಮಲ್ಲಿಕಾರ್ಜುನ ದೇವನು ಆಧಾರನೋ, ಅಂತ ಚನ್ನಮಲ್ಲಿಕಾರ್ಜುನ ದೇವರನ್ನ ಬಯಲು ಸ್ವರೂಪಿಯಾಗಿರುವ ನನ್ನ ಪ್ರಾಣ ಒಲಿಸಿಕೊಳ್ಳುವ ಪರಿ ಯಾವುದು? ಮುಂದುವರೆದು ವಚನದಲ್ಲಿ ಹೇಳ್ತಾರೆ, ನಿಮ್ಮ ನಾವ ಪರಿಯಲ್ಲಿ ನೆನವೆನಯ್ಯ ದೇವ. ನೀನು ಶರೀರವಿಡಿದು ಇರುವವನಲ್ಲ, ಪ್ರಾಣ ಸ್ವರೂಪಿಯಾಗಿರುವ, ಬಯಲು ಸ್ವರೂಪಿಯಾಗಿರುವ ನನ್ನ ಪ್ರಾಣ. ಎಂಥ ಅನಂತ ಕೋಟಿ ಪ್ರಾಣಗಳಿಗೆ ಆಧಾರನಾಗಿರುವ ನೀನು ಬಯಲು ನಿರ್ಬಯಲವನ್ನು ದಾಟಿರುವನು. ಇಂಥ ಬಯಲು ನಿರ್ಬಯಲನ್ನು ಮೀರಿರುವ ಚನ್ನಮಲ್ಲಿಕಾರ್ಜುನ ದೇವರೇ, ನಿನ್ನನ್ನು ನಾನು ನೆನೆಯುವುದಾದರೂ ಯಾವ ರೀತಿಯಲ್ಲಿ? ಶರೀರದಿಂದ ನಿನ್ನನ್ನ ಮುಟ್ಟಲಿಕ್ಕೆ ಬರುವುದಿಲ್ಲ. ಬಯಲು ಸ್ವರೂಪಿಯಾಗಿರುವ ನಿನ್ನನ್ನ ನಾನು ನೆನೆಯುವುದಾದರೂ ಹೇಗೆ? ನಿನಗೆ ಪಂಚೇಂದ್ರಿಯಗಳಿಲ್ಲ, ಅಂತರಿಂದ್ರಿಯಗಳಿಲ್ಲ ಅಂದ ಮೇಲೆ ನನ್ನ ಭಕ್ತಿ ನಿನಗೆ ಮುಟ್ಟುವುದಾದರೂ ಹೇಗೆ? ನಿನ್ನನ್ನು ನಾನು ಒಲಿಸಿಕೊಳ್ಳುವುದಾದರೂ ಹೇಗೆ? ಚನ್ನಮಲ್ಲಿಕಾರ್ಜುನಯ್ಯ ಅವರು ಚನ್ನಮಲ್ಲಿಕಾರ್ಜುನ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ, ಎನ್ನ ಮಾಯವನ್ನು ಮಾಣಿಸಯ್ಯ. ನಾನು ಯಾವ ಶರೀರವನ್ನು ಹಿಡಿದು ಬಂದಿದ್ದೇನೆ, ಈ ಶರೀರವೇ ನನಗೊಂದು ಮಾಯೆ. ಯಾಕೆ ಎಂಬುದಾಗಿ ಹೇಳಿದರೆ, ಎಲ್ಲಿಯವರೆಗೆ ಈ ಶರೀರ ಇರುವುದೋ ಅಲ್ಲಿಯವರೆಗೆ ನಾನು ನಿನ್ನನ್ನು ಒಲಿಸಿಕೊಳ್ಳಲು ಬರುವುದಿಲ್ಲ.
ಇಂತಹ ನಿನ್ನನ್ನು ನಾನು ಒಲಿಸಿಕೊಳ್ಳಬೇಕಾದರೆ ಈ ಶರೀರವನ್ನ ನಾನು ದಾಟಬೇಕಾಗ್ತದೆ. ಎನ್ನ ಮಾಯವನ್ನು ಮಾಣಿಸಯ್ಯ ಚನ್ನಮಲ್ಲಿಕಾರ್ಜುನ. ಹೀಗೆ ಅಕ್ಕ ಮಹಾದೇವರು ಈ ವಚನದಲ್ಲಿ ಜ್ಞಾನೋದಯವನ್ನ ಪಡೆದುಕೊಂಡಂತ ವಚನ ಇದು. ತನ್ನ ಮಿತಿಯನ್ನ ಅರಿತುಕೊಂಡಂತ ವಚನ ಇದು. ಎನ್ನ ಕಾಯ ಮಣ್ಣು ಜೀವ ಬಯಲು. ಅದ್ಭುತವಾದ ಜ್ಞಾನೋದಯದ ವಚನ ಇದು. ನಾವು ಯಾರೂ ಕೂಡ ನಮ್ಮ ಶರೀರವನ್ನು ಮಣ್ಣು ಎಂಬುದಾಗಿ ಕರೆಯುವುದಿಲ್ಲ. ನಾವು ಯಾರೂ ಕೂಡ ನನ್ನ ಪ್ರಾಣ ಏನು ಸ್ವರೂಪ ಎಂಬುದನ್ನು ನಾವು ತಿಳಿಯಲು ಪ್ರಯತ್ನಿಸುವುದಿಲ್ಲ. ನಾವು ಯಾರೂ ಕೂಡ ತಪಸ್ಸನ್ನು ಮಾಡಲು ಹೋಗುವುದಿಲ್ಲ. ಆದರೆ ಅಕ್ಕ ಮಹಾದೇವಿಯವರು ಈ ಅಚಿರವಾದ ದೇಹವನ್ನು ನಂಬಿ ನಾನು ಜೀವನವನ್ನು ಮಾಡುವುದು ಇಷ್ಟ ಇಲ್ಲದೆ ಕಾರಣವಾಗಿ ಚನ್ನಮಲ್ಲಿಕಾರ್ಜುನ ದೇವರನ್ನು ಒಲಿಸಿಕೊಳ್ಳುವುದಕ್ಕಾಗಿ ಅವರು ತಪಸ್ಸನ್ನು ನಡೆಸ್ತಾ ಇದ್ದಾರೆ. ಆ ಕಾರಣವಾಗಿ ಎನ್ನ ಕಾಯ ಮಣ್ಣು ಜೀವ ಬಯಲು. ಕಾಯ ಮಣ್ಣು ಎಂಬುದಾಗಿ ಹೇಳಿದರೆ ಇದು ದವಸ ಧಾನ್ಯಗಳಿಂದ ಬದುಕತಕ್ಕಂಥದ್ದು. ಇದು ಹಸಿವು ತೃಷೆಗೆ ಒಳಗಾಗತಕ್ಕಂಥದ್ದು. ನಿದ್ರೆ ಹೀಗೆ ಅನೇಕ ರಾಗ ಭಾವಗಳು ಅರಿಷಡ್ವರ್ಗಗಳು ಈ ದೇಹವನ್ನು ಹಿಡಿದಿವೆ. ಇಂತಹ ದೇಹವನ್ನು ಹಿಡಿದು ಬಯಲು ಸ್ವರೂಪಿಯಾಗಿರುವ ಚನ್ನಮಲ್ಲಿಕಾರ್ಜುನನನ್ನ ನಾನು ಒಲಿಸಿಕೊಳ್ಳಲು ಬರುವುದಿಲ್ಲ. ಪ್ರಾಣ ಬಯಲು. ಪ್ರಾಣ ಬಯಲು ಎಂಬುದಾಗಿ ಹೇಳಿದರೆ ಏನು? ಈ ಆಕಾಶ ನಮಗೆ ನೋಡಲಿಕ್ಕೂ ಸಿಗುವುದಿಲ್ಲ, ಮುಟ್ಟಲಿಕ್ಕೂ ಸಿಗುವುದಿಲ್ಲ. ಹಾಗಾದರೆ ಆಕಾಶ ಇದೆಯೋ ಇಲ್ಲೋ? ಯಾವುದನ್ನು ಮುಟ್ಟಲಿಕ್ಕೆ ನೋಡಲಿಕ್ಕೆ ಬರುವುದಿಲ್ಲವೋ ಎಂಥ ಆಕಾಶವನ್ನು ನಾವು ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಈ ಆಕಾಶವೇ ಭೂಮಿ, ನೀರು, ಅಗ್ನಿ, ವಾಯು, ಸಚರಾಚರ ಜಗತ್ತಿಗೆಲ್ಲವೂ ಕೂಡ ಆಧಾರವಾಗಿ ತನ್ನೊಳಗೆ ಪ್ರಕಟ ಮಾಡಿದೆ, ತನ್ನೊಳಗೆ ಎಂಬಿಟ್ಟುಕೊಂಡಿದೆ. ಇಂತಹ ಚನ್ನಮಲ್ಲಿಕಾರ್ಜುನ ದೇವನು ತನ್ನ ಜಗದ್ವಿಲಾಸ ಸಾಕಾದಳ ಕಾಲಕ್ಕೆ ತನ್ನನ್ನೇ ಜಗತ್ತೆಲ್ಲವನ್ನು ತನ್ನಲ್ಲೇ ಎಂಬಿಟ್ಟುಕೊಳ್ಳಬಲ್ಲವನಾಗಿದ್ದಾನೆ. ಆದ ಕಾರಣ ಎನ್ನ ಪ್ರಾಣ ಬಯಲು ನಿಮ್ಮ ನಾವ ಪರಿಯಲ್ಲಿ ನೆನವಿನಯ್ಯ ದೇವ. ನನ್ನ ಜೀವ ಏನಿದೆಯಲ್ಲ ಇವು ಬಯಲು ಆವುದ ಹಿಡಿವೆನಯ್ಯ ದೇವ. ನಾನು ನಿನ್ನನ್ನು ಶರೀರ ಹಿಡಿದು ಪಡೆಯಲಿಕ್ಕೆ ಬರುತ್ತದೆಯೇ? ನಾನು ನಿನ್ನನ್ನು ಜೀವ ಹಿಡಿದು ಪಡೆಯಲು ಬರುತ್ತದೆಯೇ? ನಿಮ್ಮ ನಾವ ಪರಿಯಲ್ಲಿ ನೆನವಿನಯ್ಯ. ಹೀಗೆ ಅಕ್ಕ ಮಹಾದೇವರು ಚನ್ನಮಲ್ಲಿಕಾರ್ಜುನ ದೇವರ ಅಪಾರವಾದ ಹಂಬಲದಲ್ಲಿ ಭಕ್ತಿಯನ್ನು ನಡೆಸಿದ್ದಾರೆ. ಅಪೂರ್ವವಾದ ವಚನ. ಅವರು ಚನ್ನಮಲ್ಲಿಕಾರ್ಜುನ ದೇವರಲ್ಲಿ ಕೇಳುತ್ತಾರೆ, ಎನ್ನ ಮಾಯವನ್ನು ಮಾಣಿಸಯ್ಯ ಚನ್ನಮಲ್ಲಿಕಾರ್ಜುನ. ಎನ್ನ ಮಾಯವನ್ನು ಮಾಣಿಸಯ್ಯ ಚನ್ನಮಲ್ಲಿಕಾರ್ಜುನ ಎಂಬುದಾಗಿ ಹೇಳಿದರೆ ಏನು? ಮಾಯ ಎಂಬುದಾಗಿ ಹೇಳಿದರೆ ಅದು ಭ್ರಮೆ. ಇವತ್ತು ಇರ್ತದ, ನಾಳೆ ಇರುವುದಿಲ್ಲ. ಮಾಯೆ ಎಂಬುದಾಗಿ ಹೇಳಿದರೆ ಅದು ಚಿರವಲ್ಲದ್ದು, ಅಚಿರವಾದದ್ದು. ಎಂತಹ ಅಚಿರವಾದ ಜೀವನ ಮನುಷ್ಯನದು, ಸಕಲ ಜೀವಜಾಲದ್ದು. ಪರಮಾತ್ಮನದು ಚಿರಂತನವಾಗಿರುವ ಜೀವನ. ಆ ಚಿರಂತನವಾಗಿರುವ ಆ ಪರಮಾತ್ಮನನ್ನ ಒಲಿಸಿಕೊಳ್ಳುವುದಕ್ಕಾಗಿ ಅಕ್ಕ ಮಹಾದೇವರು ನಿಮ್ಮ ನಾವ ಪರಿಯಲ್ಲಿ ನೆನೆವೆನಯ್ಯ. ನಾನು ಮಾತನಾಡುವ ಕನ್ನಡ ನಿನಗೆ ಬರುತ್ತದೆಯೇ? ನನ್ನ ಕನ್ನಡ ನಿನ್ನ ಕಿವಿಗೆ